ಹೇಳಿ ನಿನ್ನೆ ಇವತ್ತು ಮತ್ತೆ ಕರೆದಿದ್ದಾರೆ, ಏನಾಗ್ತಿದೆ? ಇಲ್ಲ, ತನಿಖೆ ನಡೀತಾ ಇದೆ. ನಮ್ ಕಡೆಯಿಂದ ಯಾವ ಇದು ಬೇಕು, ಇನ್ಫಾರ್ಮೇಶನ್ ಬೇಕು ಅದು ಹೇಳ್ತಾ ಇದ್ವಿ. ಅದೇ ನಿಮ್ದು ಯಾವ ತನಿಖೆ ಸರ್? ಬುರುಡೆ ವಿಷಯದ್ದು ಅಥವಾ ನಿಮ್ಮ ಹಂಗೇನಿಲ್ಲ, ಅದು ಎಲ್ಲ ಬರುತ್ತೆ ನನ್ನ ಸೈಡ್ ಇಂದ. SIT ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನೀವು ಮೊಬೈಲ್ ಅನ್ನು ಮೊನ್ನೆ ತಗೊಂಡಿದ್ರೆ ಇಲ್ಲ ನಾನು ನಿನ್ನೇನು ತೋರಿಸಿದೀನಿ, ಇವತ್ತು ತೋರಿಸಿದೀನಿ. ಮೊಬೈಲ್ ಇದೆ, ಮೊಬೈಲ್ ರಿಟ್ರೀವ್ ಮಾಡುವಂತದ್ದು ಏನಾದ್ರು ಮಾಡಿದಾರಾ? ಅಂತದೇನಾದ್ರು ಇಲ್ಲ ಇದ್ರೆ ಕೊಡ್ಬಿಡೋಣ. ಪರಿಶೀಲನೆ ಮಾಡಿದ್ದಾರೆ. ಏನ್ ವಿಚಾರ ಪ್ರಶ್ನೆ ಮಾಡಿದ್ರು? ಇಲ್ಲ, ಎಲ್ಲಾ ವಿಚಾರದಲ್ಲೂ ಕೇಳ್ತಾರಲ್ಲ. ಈಗ ಒಂದು ಇದರಲ್ಲಿ ಬಂದ್ರೆ ಎಲ್ಲಾ ವಿಷಯವನ್ನು ಕೇಳ್ತಾರೆ. ನಾನು ಆ ವಿಷಯಗಳೆಲ್ಲ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಯಾವ ವಿಚಾರ ಅಲ್ಲ, ಈ ಹೋರಾಟದಲ್ಲಿ ಯಾಕೆ ಬಂದಿದ್ದು, ಹೆಂಗ್ ಬಂದಿದ್ದು ಎಲ್ಲ ಕೇಳ್ತಾ ಇದಾರೆ. ಸರ್, ತುಂಬಾ ಯೂಟ್ಯೂಬರ್ಗಳಿದ್ದಾರೆ, ನಿಮ್ಮನ್ನೇ ಯಾಕೆ ಎಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ? ಗೊತ್ತಿಲ್ಲ. ಸುಮಾರು ಜನ ಇರ್ಬೋದು. ನಿಮ್ಗೆ ಡೌಟ್ ಬಂದಿಲ್ವಾ ಸರ್? ತುಂಬಾ ಜನ ಯೂಟ್ಯೂಬರ್ಗಳಿದ್ದಾರೆ, ನಾನು ವಿಡಿಯೋ ಮಾಡಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿ. ಇರತ್ತೆ. ಏನಂತೇಳಿ ಅದು ಗೊತ್ತಿಲ್ಲ. ನಿಮ್ಗಿಂತ ಮುಂಚೆ ವಾರ್ತಾ ಭಾರತದಲ್ಲೂ ಹೋಗಿದ್ರು. ಅದೇ ಆದ್ರೆ ಅವ್ರನ್ನೆಲ್ಲ ಬಿಟ್ಟಿದೆ, ಅವ್ರನ್ನ ಎನ್ಕ್ವೈರ್ ಆಗಿಲ್ಲ. ನಿಮ್ಮನ್ನೇ ಕರ್ಸಿದ್ರೆ ಯಾಕೆಂದ್ರೆ ನಾವು ಕೇರಳದಲ್ಲಿ ಮಾಡ್ತಾ ಇರೋದಲ್ಲ. ನಂದು ಒಂದು ಲೈವ್ 1 ಲಕ್ಷ ಗಟ್ಟಲೆ ಹೋಗ್ತದೆ. ಅದು ಯಾರಿಗೋ ತೊಂದರೆ ಆಗ್ತಾ ಇರ್ಬೋದು, ಅದೇ ಇರ್ಬೋದು. ಯಾರಿಗೋ ಅದು ಗೊತ್ತಿಲ್ಲ. ಇಲ್ಲಿದ್ದು ಕೆಲವು ಯೂಟ್ಯೂಬರ್ದು ಕೂಡ ಲಕ್ಷಗಟ್ಟಲೆ ಹೋಗ್ತಾ ಇದೆ. ಅವರನ್ನು ಬಿಟ್ಟು ಹೋಗಿದೆ. ಅವನಿಗೆ ಸರಿ ಇಲ್ಲ. ಪೊಲೀಸ್ನವರು ಅಷ್ಟು ದೊಡ್ಡವನ ನಾನು? ನನಗೆ ಗೊತ್ತಿಲ್ಲ. ನಾನು ಅವ್ರು ಕರೆದಿದ್ದಾರೆ, ಈಗ 3ನೇ ದಿನ ಆಯ್ತು. ಕ್ವಶನ್ ಕೇಳ್ತಾ ಇದ್ದಾರೆ. ಇವತ್ತು ಬಿಡ್ತಾರೆ ನನಗೆ. ನಿಮ್ಮ ಇದ್ರಲ್ಲಿ ಅಪ್ಲೋಡ್ ಮಾಡಿದ್ರೆ ತಲೆಬುರುಡೆ ಅದನ್ನ ನೀವೇ ಶೂಟ್ ಮಾಡಿದ ಅಥವಾ ನಿಮ್ಗೆ ತಂದು ಕೊಟ್ಟಿಲ್ಲ? ಬೇರೆ ಕೊಟ್ಟು ಅದು ಅಲ್ಲ, ಅದು ಇಲ್ಲಿ ಹೇಳಕ್ ಅವಶ್ಯಕತೆ ಇಲ್ಲ. ಕೇಳಿದ್ದಾರೆ. ಜುಲೈ 11 ಅದು ಕೇಳಿದ್ದಾರೆ. ನನಗೆ ಈಗ 42 ವರ್ಷ ಆಯ್ತು ನಾನು ಹುಟ್ಟಿ. ಆ 42 ವರ್ಷದ ಹಿಸ್ಟ್ರಿ ನಾನು ಹೇಳಿದ್ದೀನಿ. ಜುಲೈ 11 ನೀವು ಅಪ್ಲೋಡ್ ಮಾಡಿದ್ದು, ಅದು ನಿಮ್ಗೆ ಸಿಕ್ಕಿದ್ದು ಯಾವಾಗ ಅಂತ? ಅಲ್ಲ, ಅದು ನಾನು ಹೇಳಿದ್ದೀನಿ ಅಲ್ಲಿ.